ರಾಜೀನಾಮೆ ಕೇಳಕ್ಕೆ ಹಕ್ಕದಾರ ಆಗಬೇಕು ಅಂದರೆ ಮೊದಲು ನಾಗೇಂದ್ರ ಅವ್ರ ಬಗ್ಗೆ ಚರ್ಚೆ ಆಗಬೇಕು. ಎಲ್ಲಿ ತಪ್ಪು ಮಾಡಿದ್ದೀರಿ ಅನ್ನೋದು ಸದನ ಮುಂದೆ ಇಡಲಿ. ಅದನ್ನು ಇಡ್ಲಾರ್ದೇ ಪರಿಶಿಷ್ಟ ಜಾತಿ ದುಡ್ಡನ್ನು ರಾಹುಲ್ ಗಾಂಧಿ ಅವ್ರ ಮನೆಗೆ ಕಳಿಸಿದಾರೆ ಅನ್ನೋ ಮಾತನ್ನು ಮಾತಾಡ್ತಿದ್ದಾರಲ್ಲ, ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ತಮ್ಮ ತಟ್ಟೆಯಲ್ಲಿ ಕತ್ತಿ ಬಿದ್ದಿದೆ, ಅದನ್ನು ನೋಡಲಿ. ಆಮೇಲೆ BJPಯ ಎಲ್ಲರೂ ಮೇಲಿಂದ ಹಿಡ್ಕೊಂಡು ಕೆಳಗಿನವರೆಗೂ SC STಗಳಂದ್ರೆ ಇವ್ರಿಗೆ ಸಹಿಸ್ಕೊಳಕ್ಕೆ ಸಾಧ್ಯ ಆಗಲ್ಲ. SC STಗಳಂದ್ರೆ ಇವ್ರಿಗೊಂದು ರೀತಿ ಬಾಯಲ್ಲಿ ಮಾತ್ರ ದೊಡ್ಡ SC STಗಳನ್ನ ರಕ್ಷಣೆ ಮಾಡೋ ರೀತಿಯೊಳಗೆ ಮಾತಾಡ್ತಾರೆ, ಆದ್ರೆ SC STಗಳನ್ನ ಎಂದೂ ಇವರು ರಕ್ಷಣೆ ಮಾಡಂತ ಪ್ರಶ್ನೆ ಬಂದ. ಈ ದೇಶದ ಕಾಂಗ್ರೆಸ್ ಪಕ್ಷದ AICC ಅಧ್ಯಕ್ಷರು, ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ AICC ಅಧ್ಯಕ್ಷರಿಗೆ ಹೋದಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಭಾಷಣ ಮಾಡಿದ ಜಾಗಕ್ಕೆ ನೀವು ಹೋಮ ಅವನ ಮಾಡ್ತೀರಂದ್ರ ನೀವು SC STಗಳ ಬಗ್ಗೆ ಮಾತಾಡಕ್ಕೆ ಯಾವ ನೈತಿಕ ಹಕ್ಕಿದೆ ನಿಮಗೆ? ನಾಗೇಂದ್ರ ಬಗ್ಗೆ, ನಾಗೇಂದ್ರ ದುಡ್ಡು ST ದುಡ್ಡನ್ನ ಇದನ್ ಮಾಡಿದ್ದಾರೆ ಅನ್ನೋದಕ್ಕೆ ಯಾವ ನೈತಿಕ ಹಕ್ಕಿದೆ? ಅದನ್ನ ಖಂಡನೆ ನಿರ್ಣಯ ಮಾಡೋ ಹೊತ್ನಾಗ ಅದ್ರ ಬಗ್ಗೆ ಯಾರಾದ್ರೂ ಮಾತಾಡಿದ್ರ? ಯಾರು ಮಾಡಿದ್ದು ಹೋಮ ಅವನ? BJPರಲ್ಲ. ಅವ್ರಿಗೇನಾದ್ರೂ ಒಂದು ಹೇಳಿಕೆಯನ್ನು ಕೊಡುವಂತ ಕೆಲಸ ಏನಾದ್ರು ಮಾಡಿದಾರ ಇವರು? ನೀವು ಬರೇ ಎಂದೂ SC STಗಳಿಗೆ ಸಹಾಯ ಮಾಡಿದಂತ ಒಂದೇ ಒಂದು ಯೋಜನೆ ಇವತ್ತಿನವರೆಗೂ ಇವ್ರ ಅಧಿಕಾರಾವಧಿ ಇಲ್ಲ. SC ST ಹಣ ಕಡಿಮೆ ಮಾಡೋದನ್ನ ನಾವು SC STಯನ್ನ 24.1% ಬಜೆಟ್ ನೊಳಗಿರೋ ದುಡ್ಡನ್ನ ಮಾಡ್ಬೇಕಂತ ಅಂದರ್ಗೆ ಇವತ್ತು ಅದಕ್ಕೆ ಉಳ್ಕಂತ ಕೆಲಸ ಮಾಡ್ತಾರೆ. ಯಾವ SC STಗಳಿಗೆ ಸಹಾಯ ಮಾಡಿದಂತ ಉದಾಹರಣೆ ಒಂದೇ ಒಂದು ಉದಾಹರಣೆ ಹೇಳಿ ಅಶೋಕ್ ಅವ್ರು ಹೇಳಿ. ಚಲವಾದಿ ನನಗೇನ್ ಅನ್ಸುತ್ತ, ಇನ್ನೂ ತೂಸ್ತಿಸ್ ಹೋದ್ಮೇಲೆ ಹಿಂಗೆ ಹೋದ ಚಲವಾದಿ ನಾರಾಯಣ ಸ್ವಾಮಿ ಅವರು ಚೇರಿಗೆನು ಹೋಮವನ್ನ ಮಾಡಂತ ಪರಿಸ್ಥಿತಿ ಬಂದ್ರು ಆಶ್ಚರ್ಯ ಪಡಬೇಡಿ. ಈಗೇನು ಅವ್ರು ವಿಧಾನ ಪರಿಷತ್ನಾಗ ವಿರೋಧ ಪಕ್ಷದ ನಾಯಕನ ಚೇರಿ ಕುಂತಾರಲ್ಲ, ಮತ್ತೆ ಮುಂದಿನ ಸತೆ ಯಾರಾದ್ರೂ ಬೇರೆ ವಿರೋಧ ಪಕ್ಷ ನಾಯಕರು ಬಂದಾಗ ಅದಕ್ಕೆ ಆ ಚೇರಿಗೆ ಹೋಮವನ್ನ ಮಾಡ್ತಾರೆ. ಯಾಕಂದ್ರೆ ದಲಿತರು ಕುಂತಾರಲ್ಲ ಅಲ್ಲಿ, ಶುದ್ಧೀಕರಣ ಮಾಡ್ತಾರೆ. ಅಂದ್ರೆ ನೀವು ಇದನ್ನ ಖರ್ಗೆ ಸಾಹೇಬ್ರಂತವ್ರನ್ನೇ ಸಹಿಸ್ಕೊಳಕ್ ಆಗಲ್ಲ, ಇನ್ನು ಚಲವಾದಿ ನಾರಾಯಣ ಸ್ವಾಮಿನ ಏನು ಸಹಿಸ್ಕೊಂತೀರಿ? ನಾಗೇಂದ್ರನ ಏನ್ ಸಹಿಸ್ಕೊಂತೀರಿ? ನೀವು ನಾಗೇಂದ್ರ ಅವ್ರನ್ನ ಏನ್ ಸಹಿಸ್ಕೊಂತೀರಿ? ಯಾವ ನೈತಿಕ ಇಟ್ಕೊಂಡು ಇವತ್ತು ಚರ್ಚೆ ಮಾಡ್ಲಿ, ಕೊಡ್ಲಿ, ಎರಡು ಹೌಸ್ನೊಳಗ ನೀವು ಕೊಡಿ. ನಾವು ನಾಗೇಂದ್ರ ರಾಜೀನಾಮೆ ವಿಚಾರದಾಗ ಚರ್ಚೆ ಮಾಡಬೇಕಾಗಿದೆ, ವಾಲ್ಮೀಕಿ ಹಗರಣದ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ ಅಂತ ಕೊಡಿ. ನಿಮ್ಮ ಹತ್ರ ಏನ್ ದಾಖಲಾತಿ ಹೇಳೋದು, ಅವ್ರು ಮಾಡಿದಂತ ತಪ್ಪುಗಳಿಗೆ ಏನ್ ದಾಖಲಾತು ಸದನಕ್ಕೆ ಒಪ್ಪಿಸಿ. ಏನ್ ಚರ್ಚೆ ಚರ್ಚೆ ಆಗಿದೆ? ಅವಾಗ ಆರೋಪಿ ಅಂತಂದು ಮಾಡಿದ್ನಾಗ ಅವರೇ ವಾಲಂಟ್ರಿ ಆಗಿ ಹೋಗಿ ರಾಜೀನಾಮೆ ಕೊಟ್ರು. ಕೋರ್ಟಿನ ವಿಚಾರದೊಳಗೆ ಈಗಾಗಲೇ ನಿಮ್ಗೆಲ್ಲ ವಿಚಾರನ ಎಕ್ಸ್ಪ್ಲೇನ್ ಮಾಡಿದ್ರು. ಕೋರ್ಟ್ನ್ಯಾಗ ಏನಾಗಿದೆ, ಇದು ಏನು ಜಾಮೀನ್ ಸಿಕ್ಕ ಮೇಲೆ, ಜಾಮೀನ್ ಸಿಗಕ್ಕೆ ಮುಂಚಿತ, FIR ಆದ್ಮೇಲೆ ಎಲ್ಲವನ್ನ ವಿವರಣೆಯನ್ನ ಕೊಟ್ರು. ಇದಾದ್ಮೇಲೆ ಗವರ್ನರ್ ಪ್ರಮಾಣ ವಚನ ಸ್ವೀಕಾರ ಮಾಡಕ್ ಕೊಡ್ತಾರ? ಆರೋಪಿ ಇದ್ರೆ ಅವ್ರೂ ಒಪ್ಪಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡಕ್ ಅವಕಾಶ ಕೊಟ್ಟಾರ? ಅವರು ಬಂದರು. ಚರ್ಚೆ ಮಾಡಿ, ನಿಮಗೆ ಏನು ಸಮಸ್ಯೆಗಳದಾವು ನಾಗೇಂದ್ರ ವಿಚಾರದೊಳಗ, ಏನು ದಾಖಲಾತಿಗಳದಾವ ಸದನದಾಗ ಒಪ್ಸಿ ಸ್ವಾಮಿ. ಸದನ ಇರೋದು ಯಾಕೆ? ಚರ್ಚೆ ಮಾಡ್ಲಿಕ್ಕೆ ಅಂತಾನೆ ಇರೋದಲ್ಲ. ಈಗ ಇವರು ಏನಾಗಿದೆ ಅಂದ್ರೆ, ಇವ್ರಿಗೆ ನಿಜವಾಗ್ಲೂ ರಾಜ್ಯದ ಜನರ ಹಿತ ಬೇಕಾಗಿಲ್ಲ, ಇವ್ರಿಗೆ ರಾಜಕಾರಣ ಬೇಕು. ಕುಂತಲ್ಲೇ ನಿಂತಲ್ಲೇ ಎಲ್ಲದಕ್ಕೂ ರಾಜಕಾರಣ ಬೇಕು. ರಾಜಕೀಯ ಬಿಟ್ರೆ ಇವರ ಜೀವನ ಇಲ್ಲ. ನಾನು ಹೇಳ್ತೀನಿ, ಇವತ್ತ ಬರೋದ್ ಬಗ್ಗೆ ಮಾತಾಡ್ತಾರಲ್ಲ, ಯಾಕೆ ಜಿಲ್ಲೆಗೆ ಹೋಗಿ ಹೊಲ್ದಾಗ ಹೋಗಿ ಕುಂತಿದ್ರಲ್ಲ ಅಶೋಕ್ ಅವರು, ವಿರೋಧ ಪಕ್ಷ ನಾಯಕರು, ಬರ ಐತೆ ಅಂತ ಹೊಲ್ದಾಗ ಕುಂತಿದ್ರಲ್ಲ, ಅದ್ರ ಬಗ್ಗೆ ಚರ್ಚೆ ಆಗ್ಲಿ. ಅವರು ಸರ್ವೆ ಮಾಡಿದ್ದಾರೆ, ಸರ್ವೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಏನ್ ಕೊಡ್ಬೇಕಾಗಿತ್ತು ಕೊಡ್ಲಿ. ಅವ್ರ ಜವಾಬ್ದಾರಿನೂ ಇದೆ. ಬರದೊಳಗ ಬರನ್ನ ಡಿಕ್ಲೇರ್ ಮಾಡ್ಬೇಕು ಅಂತಂದ್ರೆ ಚರ್ಚೆಗಳಾಗ್ಬೇಕು. ಅವು ಅಧಿವೇಶನದೊಳಗ ಚರ್ಚೆಗಳಾಗಿ ಬಾಧಕಗಳು, ನಿಯಮಗಳು, ಗೈಡ್ಲೈನ್ಸ್ ಇದಾವು. ಬರ ಅನ್ನ ಘೋಷಣೆ ಮಾಡ್ಬೇಕು. ಅದ್ರ ಬಗ್ಗೆ ಚರ್ಚೆ ಮಾಡ್ಲಿ. ನಮಗ್ ಕೆಲವು ಬೆಳಕು ಚೆಲ್ಲಿ.